ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಹುದೊಡ್ಡ ಅಪ್ಡೇಟ್ ಆಗಿದ್ದು, ಜೈಲಲ್ಲಿರೋ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ಮಾಫಿ ಸಾಕ್ಷಿ ಆಗ್ತೀನಿ ಎಂದು ಅರ್ಜಿ ಸಲ್ಲಿಸಿರೋ ಪ್ರದೋಷ್ ಅವತ್ತು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘೋರ ಕೃತ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ದರ್ಶನ್ ಕ್ರೂರತ್ವ ಹೇಗಿತ್ತು, ಬಯಲಾದ ಭಯಾನಕ ಸತ್ಯವಾದ್ರೂ ಏನು ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ರಣರೋಚಕ ಟ್ವಿಸ್ಟ್. ಪಟ್ಟಣಗೆರೆ ಶೆಡ್ನಲ್ಲಿನ ಕ್ರೂರತ್ವ ಬಿಚ್ಚಿಟ್ಟ ದಾಸನ ದೋಸ್ತಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನಕ್ಕೊಂದು ಮಹತ್ವದ ಬೆಳವಣಿಗೆಗಳು ನಡೀತಾ ಇವೆ. ದರ್ಶನ್ ಆಪ್ತನಾಗಿದ್ದ ಪ್ರದೋಷ್ ಪ್ರಕರಣದ ಪೂರ್ಣ ಮಾಹಿತಿಯನ್ನ ಕೋರ್ಟ್ ಎದುರು ಹಂಚಿಕೊಳ್ಳೋದಾಗಿ ಹೇಳಿ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸುವಂತೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಅರ್ಜಿಯಲ್ಲಿ ಅಂದು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಘೋರ ಘಟನೆಯನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾನೆ. ಅಂದಹಾಗೆ ಕಳೆದ 20 ದಿನಗಳ ಹಿಂದೆಯೇ ಪ್ರದೋಷ್ ನಟ ದರ್ಶನ್ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಪ್ರತ್ಯೇಕವಾಗಿದ್ದ. ಜೈಲಿನಲ್ಲಿದ್ಕೊಂಡೇ ತನ್ನ ವಕೀಲರ ಜೊತೆ ನಿರಂತರ ಚರ್ಚೆ ನಡೆಸಿ ಮಾಫಿ ಸಾಕ್ಷಿಯಾಗುವ ಮಾಸ್ಟರ್ ಪ್ಲಾನ್ ರೂಪಿಸಿದ್ದಾನೆ. ಯಾವಾಗ ಪ್ರದೋಷ್ ಇದ್ದಕ್ಕಿದ್ದಂತೆ ಯೂಟರ್ನ್ ಹೊಡೆದ್ನೋ ಅಂದಿನಿಂದ ಜೈಲಿನಲ್ಲಿರೋ ನಟ ದರ್ಶನ್ ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ ಎನ್ನಲಾಗಿದೆ. ನಾನೇ ಶೂಟ್ ಮಾಡ್ಕೊಂಡು ಸಾಯ್ತೀನಿ ಅಂದ್ರ ದರ್ಶನ್. ಕಾಟೇರನ ಜೀವ ಉಳಿಸಲು ಸಹಾಯ ಮಾಡಿದ್ನ ಪ್ರದೋಷ್ ಸಲ್ಲಿಸಿರುವ ಅರ್ಜಿಯಲ್ಲಿ ಕೊಲೆ ನಡೆದ ದಿನದ ಪ್ರತಿಯೊಂದು ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾನೆ. ನನಗೆ ಸಹಾಯ ಮಾಡದಿದ್ರೆ ಗನ್ನಿಂದ ಶೂಟ್ ಮಾಡಿಕೊಂಡು ಸಾಯ್ತೀನಿ ಎಂದು ದರ್ಶನ್ ಬೆದರಿಕೆ ಹಾಕಿದ. ಆತನ ಜೀವ ಉಳಿಸಲು ಮತ್ತು ಆತನ ಬೆದರಿಕೆಗೆ ಹೆದರಿ ನಾನು ಅಸಹಾಯಕನಾಗಿ ಸಹಕರಿಸಿದೆ ಎಂದು ಪ್ರದೋಷ್ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದಾನೆ. ಅಷ್ಟೇ ಅಲ್ಲ, ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ದೌರ್ಜನ್ಯದ ಸಂಪೂರ್ಣ ವಿವರ ನೀಡಿದ್ದಾನೆ. ಪ್ರದೋಷ್ ಏನೆಲ್ಲ ಸತ್ಯ ವಿವರಿಸಿದ್ದಾನೆ ಅನ್ನೋದನ್ನ ನೋಡೋದಾದ್ರೆ, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದ ಘಟನಾ ಸ್ಥಳದಲ್ಲಿ ನಾನೂ ಇದ್ದೆ. ರೇಣುಕಾಸ್ವಾಮಿ ಮೇಲಿನ ಹಲ್ಲೆಯನ್ನ ತಡೆಯಲು ತುಂಬಾ ಪ್ರಯತ್ನ ಪಟ್ಟಿದ್ದೆ. ದರ್ಶನ್ ತನಗೆ ಬೆದರಿಕೆ ಹಾಕಿದ್ರಿಂದ ತಾನು ಅಸಹಾಯಕನಾಗಿ ನಿಂತಿದ್ದೆ. ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಫೋಟೋ ಕಳಿಸಿದ್ದ ವಿಷಯ ತಿಳಿದು ದರ್ಶನ್ ಸಿಕ್ಕಾಪಟ್ಟೆ ಕೋಪಗೊಂಡಿದ್ರು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ರೇಣುಕಾಸ್ವಾಮಿಗೆ ಕೆಟ್ಟದಾಗಿ ಬೈದ್ರು, ಹೊಡೆದ್ರು. ಪವಿತ್ರ ಗೌಡ ಕೈಯಲ್ಲೂ ಚಪ್ಪಲಿಯಿಂದ ಹೊಡೆಸಿದ್ದೇ ದರ್ಶನ್. ಇದಾದ ಬಳಿಕ ನಂದೀಶ್, ಪವನ್, ನಾಗರಾಜ್ ಮೂವರು ಸೇರಿ ನೈಲಾನ್ ಹಗ್ಗ ಹಾಗೂ ಮರದ ಕಟ್ಟಿಗೆಗಳಿಂದ ಹಲ್ಲೆ ಮಾಡಿದ್ರು. ದರ್ಶನ್ ಕೂಡ ನೈಲಾನ್ ಹಗ್ಗದಿಂದ 3-4 ಬಾರಿ ಹೊಡೆದಿದ್ದ. ದರ್ಶನ್ ರೇಣುಕಾಸ್ವಾಮಿಯ ಕತ್ತಿನ ಭಾಗ ಮತ್ತು ಎದೆಗೆ ಕಾಲಿನಿಂದ ಒದ್ರು. ರೇಣುಕಾಸ್ವಾಮಿ ಎದೆ ಮೇಲೆ ನಿಂತು ಸಿಗರೆಟ್ನಿಂದ ಸುಟ್ರು. ಈ ವೇಳೆ ನಾನು ದರ್ಶನ್ಗೆ ಬೇಡ ಅಂತ ತಡೆಯಲು ಹೋಗಿದ್ದೆ. ಆ ಬಳಿಕ ದರ್ಶನ್ನನ್ನು ನಾನು ಪಕ್ಕಕ್ಕೆ ಕರ್ಕೊಂಡು ಹೋದೆ. ರೇಣುಕಾಸ್ವಾಮಿ ಮೃತಪಟ್ಟ ಮಾಹಿತಿ ಕೇಳಿ ದರ್ಶನ್ ಶಾಕ್ ಆಗಿದ್ರು. ಈ ನಡುವೆ ನಾಗರಾಜ್ಗೆ 5 ಲಕ್ಷ, ವಿನಯ್ಗೆ 10 ಲಕ್ಷ ಕೊಟ್ಟು ಸಾಕ್ಷಿ ನಾಶಕ್ಕೆ ಪ್ಲಾನ್ ಮಾಡಿದ್ರು. ರಾಘವೇಂದ್ರ, ಕಾರ್ತಿಕ್, ನಿಖಿಲ್, ಕೇಶವಮೂರ್ತಿಗೆ ಶರಣಾಗುವಂತೆ ಹೇಳಿದ್ರು. ಸುಮನಹಳ್ಳಿ ಜಂಕ್ಷನ್ ಬಳಿಯ ರಾಜಕಾಲುವೆಗೆ ಸ್ಕಾರ್ಪಿಯೋ ವಾಹನದಲ್ಲಿ ಶವ ತಂದು ಎಸ್ತಿದ್ವಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಡೆದಿರೋ ಪ್ರತಿಯೊಂದು ಹಂತದ ಕೃತ್ಯಗಳನ್ನ ಪ್ರದೋಷ್ ಕಣ್ಣಿಗೆ ಕಟ್ಟಿದಂತೆ ವಿವರಿಸಿದ್ದಾನೆ. ಘಟನೆಯ ಸಂಪೂರ್ಣ ಮಾಹಿತಿ ನನ್ನ ಬಳಿ ಇದ್ದು ನನ್ನ ಹೇಳಿಕೆ ಪ್ರಾಸಿಕ್ಯೂಷನ್ಗೆ ಅತ್ಯಂತ ನೆರವಾಗಲಿದೆ ಎಂದು ಕೋರ್ಟಿಗೆ ಮನವಿ ಮಾಡಿದ್ದಾನೆ. ತಾನೇ ಖುದ್ದಾಗಿ ಭಾಗಿಯಾಗಿದ್ದ ಘಟನೆಯನ್ನ ಬಯಲು ಮಾಡಿದ ಪ್ರದೋಷ್ ಹೇಳಿಕೆ ಈಗ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಂಟಕವಾಗುತ್ತಾ? ನ್ಯಾಯಾಲಯ ಈ ಮಾಫಿ ಸಾಕ್ಷಿ ಅರ್ಜಿಯನ್ನ ಸ್ವೀಕರಿಸುತ್ತಾ ಇಲ್ವಾ ಅನ್ನೋದೇ ಸದ್ಯ ಕುತೂಹಲವಾಗಿದೆ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.